ಅಂತ ಸುದ್ದಿಯಾಗಿದ್ದಾರೆ. ಅವರು ನೀಡಿದಂತಹ ಒಂದು ಕರೆ ಆಂಧ್ರ ಮಾತ್ರ ಅಲ್ಲ, ದೇಶದಾದ್ಯಂತ ಭಾರೀ ಚರ್ಚೆಗೆ ಕಾರಣ ಆಗ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರು ಅಂತ ಘೋಷಣೆ ಮಾಡಿದ್ದಾದ್ರೂ ಏನು ಈಗ ನೋಡಿ. ನೋಡಿ, ಚಂದ್ರಬಾಬು ನಾಯ್ಡು ಅವರ ಇವತ್ತಿನ ಈ ಘೋಷಣೆ ಏನಿದೆಯಲ್ಲ, ಆಂಧ್ರದ ಜನರನ್ನ ಭಾರಿ ಆಶ್ಚರ್ಯಕ್ಕೆ ನೂಕಿದೆ. ಇಡೀ ದೇಶದಲ್ಲಿ ಸದ್ಯಕ್ಕೆ ಚಂದ್ರಬಾಬು ನಾಯ್ಡು ಅವರು ಘೋಷಣೆ ಮಾಡಿದಂಥ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಚಂದ್ರಬಾಬು ನಾಯ್ಡು ಅವರು ಘೋಷಣೆ ಮಾಡಿದ್ದಾದ್ರೂ ಏನು? ಆಂಧ್ರ ರಾಜ್ಯದಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ. ಜನಸಂಖ್ಯೆ ಕಡಿಮೆ ಆಗಿರುವ ಹಿನ್ನೆಲೆ ಸ್ವತಃ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಜನಸಂಖ್ಯೆ ಹೆಚ್ಚಳಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಜನಸಂಖ್ಯೆ ಹೆಚ್ಚಳಕ್ಕೆ ಆಂಧ್ರ ಸರ್ಕಾರ ಭರ್ಜರಿ ಘೋಷಣೆಯನ್ನ ಮಾಡಿದೆ. ಈ ಹಿಂದೆ ಜನಸಂಖ್ಯೆ ನಿಯಂತ್ರಣ ಪ್ರತಿಪಾದಿಸಲಾಗಿತ್ತು, ಆದರೆ ಇದೀಗ ಜನಸಂಖ್ಯೆ ಹೆಚ್ಚು ಮಾಡಬೇಕು ಅಂತ ಸಿಎಂ ನಾಯ್ಡು ಅವರು ಕರೆ ಕೊಟ್ಟಿದ್ದಾರೆ. ಹಿಂಗಾಗಿ ಸರ್ಕಾರದಿಂದ ಏನೇನು ಆಫರ್ ಇದೆ ಗೊತ್ತಾ? ಎರಡನೇ ಮಗು ಹುಟ್ಟಿದ್ದಾರೆ. ಎರಡನೇ ಮಗು ಜನನಕ್ಕೆ ದಂಪತಿಗೆ 25,000 ರೂಪಾಯಿ ಪ್ರೋತ್ಸಾಹಧನವನ್ನ ಕೊಡ್ತಾರೆ. ದಂಪತಿಗೆ ಒಂದೇ ಮಗು ಇತ್ತು ಅಂತಂದ್ರೆ ಯಾವುದೇ ರೀತಿ ಪ್ರೋತ್ಸಾಹಧನ ಇಲ್ಲ. ಅದೇ ದಂಪತಿ ಇಬ್ಬರು ಮಕ್ಕಳನ್ನ ಹೆತ್ತರೆ ಅವರಿಗೆ 25,000 ರೂಪಾಯಿ ಪ್ರೋತ್ಸಾಹಧನ. ಮೂರನೇ ಮಗು ಜನನಕ್ಕೆ 30,000 ರೂಪಾಯಿ ಪ್ರೋತ್ಸಾಹಧನವನ್ನ ಚಂದ್ರಬಾಬು ನಾಯ್ಡು ಸರ್ಕಾರ ಘೋಷಣೆ ಮಾಡಿದೆ. ನಾಲ್ಕನೇ ಮಗು ಜನನಕ್ಕೆ 40,000 ರೂಪಾಯಿ ಪ್ರೋತ್ಸಾಹಧನವನ್ನ ಕೊಡ್ತೀವಿ ಅಂತ ಹೇಳಿದೆ. 3 ಮಕ್ಕಳು ಹುಟ್ಟಿದ್ರೆ 30,000, 4 ಮಕ್ಕಳು ಹುಟ್ಟಿದ್ರೆ 40,000 ಪ್ರೋತ್ಸಾಹಧನ ಘೋಷಣೆ ಮಾಡಿರುವುದು ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು. ಇದು ಈಗ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿದೆ. ಜನಸಂಖ್ಯೆ ನಿಯಂತ್ರಣ ಆಗಬೇಕಾಗಿತ್ತು, ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಆಗಬೇಕಾಗಿತ್ತು. ಇಡೀ ದೇಶದಲ್ಲಿ ಆಗ್ತಾ ಇರೋದು ಅದೇ. ಆದರೆ ಚಂದ್ರಬಾಬು ನಾಯ್ಡು ಅವರು ಇಬ್ಬರು ಮಕ್ಕಳು ಹುಟ್ಟಿದ್ರೆ 25,000, 3 ಜನ ಮಕ್ಕಳು ಹುಟ್ಟಿದ್ರೆ 30,000, 4 ಮಕ್ಕಳು ಹುಟ್ಟಿದ್ರೆ 40,000 ಅಂತ ಘೋಷಣೆ ಮಾಡ್ತಿದಾರಲ್ಲಪ್ಪ. ಇದು ಏನು ಕತೆ ಅನ್ನೋದ್ರ ಬಗ್ಗೆ ರಾಜ್ಯದಾದ್ಯಂತ ಮಾತ್ರ ಅಲ್ಲ, ದೇಶದಾದ್ಯಂತ ಈಗ ಚಂದ್ರಬಾಬು ನಾಯ್ಡು ಅವರ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಆದಾಗ್ಯೂ ಕೂಡ ಚಂದ್ರಬಾಬು ನಾಯ್ಡು ಅವರು ಮಕ್ಕಳಿರಲವ್ವ ಮನೆ ತುಂಬ ಅಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂತ ಸುದ್ದಿಯಾಗಿದ್ದಾರೆ. ಅವರು ನೀಡಿದಂತಹ ಒಂದು ಕರೆ ಆಂಧ್ರ ಮಾತ್ರ ಅಲ್ಲ, ದೇಶದಾದ್ಯಂತ ಭಾರೀ ಚರ್ಚೆಗೆ ಕಾರಣ ಆಗ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರು ಅಂತ ಘೋಷಣೆ ಮಾಡಿದ್ದಾದ್ರೂ ಏನು ಈಗ ನೋಡಿ. ನೋಡಿ, ಚಂದ್ರಬಾಬು ನಾಯ್ಡು ಅವರ ಇವತ್ತಿನ ಈ ಘೋಷಣೆ ಏನಿದೆಯಲ್ಲ, ಆಂಧ್ರದ ಜನರನ್ನ ಭಾರಿ ಆಶ್ಚರ್ಯಕ್ಕೆ ನೂಕಿದೆ. ಇಡೀ ದೇಶದಲ್ಲಿ ಸದ್ಯಕ್ಕೆ ಚಂದ್ರಬಾಬು ನಾಯ್ಡು ಅವರು ಘೋಷಣೆ ಮಾಡಿದಂಥ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಚಂದ್ರಬಾಬು ನಾಯ್ಡು ಅವರು ಘೋಷಣೆ ಮಾಡಿದ್ದಾದ್ರೂ ಏನು? ಆಂಧ್ರ ರಾಜ್ಯದಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ. ಜನಸಂಖ್ಯೆ ಕಡಿಮೆ ಆಗಿರುವ ಹಿನ್ನೆಲೆ ಸ್ವತಃ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಜನಸಂಖ್ಯೆ ಹೆಚ್ಚಳಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಜನಸಂಖ್ಯೆ ಹೆಚ್ಚಳಕ್ಕೆ ಆಂಧ್ರ ಸರ್ಕಾರ ಭರ್ಜರಿ ಘೋಷಣೆಯನ್ನ ಮಾಡಿದೆ. ಈ ಹಿಂದೆ ಜನಸಂಖ್ಯೆ ನಿಯಂತ್ರಣ ಪ್ರತಿಪಾದಿಸಲಾಗಿತ್ತು, ಆದರೆ ಇದೀಗ ಜನಸಂಖ್ಯೆ ಹೆಚ್ಚು ಮಾಡಬೇಕು ಅಂತ ಸಿಎಂ ನಾಯ್ಡು ಅವರು ಕರೆ ಕೊಟ್ಟಿದ್ದಾರೆ. ಹಿಂಗಾಗಿ ಸರ್ಕಾರದಿಂದ ಏನೇನು ಆಫರ್ ಇದೆ ಗೊತ್ತಾ? ಎರಡನೇ ಮಗು ಹುಟ್ಟಿದ್ದಾರೆ. ಎರಡನೇ ಮಗು ಜನನಕ್ಕೆ ದಂಪತಿಗೆ 25,000 ರೂಪಾಯಿ ಪ್ರೋತ್ಸಾಹಧನವನ್ನ ಕೊಡ್ತಾರೆ. ದಂಪತಿಗೆ ಒಂದೇ ಮಗು ಇತ್ತು ಅಂತಂದ್ರೆ ಯಾವುದೇ ರೀತಿ ಪ್ರೋತ್ಸಾಹಧನ ಇಲ್ಲ. ಅದೇ ದಂಪತಿ ಇಬ್ಬರು ಮಕ್ಕಳನ್ನ ಹೆತ್ತರೆ ಅವರಿಗೆ 25,000 ರೂಪಾಯಿ ಪ್ರೋತ್ಸಾಹಧನ. ಮೂರನೇ ಮಗು ಜನನಕ್ಕೆ 30,000 ರೂಪಾಯಿ ಪ್ರೋತ್ಸಾಹಧನವನ್ನ ಚಂದ್ರಬಾಬು ನಾಯ್ಡು ಸರ್ಕಾರ ಘೋಷಣೆ ಮಾಡಿದೆ. ನಾಲ್ಕನೇ ಮಗು ಜನನಕ್ಕೆ 40,000 ರೂಪಾಯಿ ಪ್ರೋತ್ಸಾಹಧನವನ್ನ ಕೊಡ್ತೀವಿ ಅಂತ ಹೇಳಿದೆ.
3 ಮಕ್ಕಳು ಹುಟ್ಟಿದ್ರೆ 30,000, 4 ಮಕ್ಕಳು ಹುಟ್ಟಿದ್ರೆ 40,000 ಪ್ರೋತ್ಸಾಹಧನ ಘೋಷಣೆ ಮಾಡಿರೋದು ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು. ಇದು ಈಗ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿದೆ. ಜನಸಂಖ್ಯೆ ನಿಯಂತ್ರಣ ಆಗಬೇಕಾಗಿತ್ತು, ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಆಗಬೇಕಾಗಿತ್ತು. ಇಡೀ ದೇಶದಲ್ಲಿ ಆಗ್ತಾ ಇರೋದು ಅದೇ. ಆದರೆ ಚಂದ್ರಬಾಬು ನಾಯ್ಡು ಅವರು 2 ಮಕ್ಕಳು ಹುಟ್ಟಿದ್ರೆ 25,000, 3 ಜನ ಮಕ್ಕಳು ಹುಟ್ಟಿದ್ರೆ 30,000, 4 ಮಕ್ಕಳು ಹುಟ್ಟಿದ್ರೆ 40,000 ಅಂತ ಘೋಷಣೆ ಮಾಡ್ತಿದಾರಲ್ಲಪ್ಪ. ಇದು ಏನು ಕತೆ ಅನ್ನೋದ್ರ ಬಗ್ಗೆ ರಾಜ್ಯದಾದ್ಯಂತ ಮಾತ್ರ ಅಲ್ಲ, ದೇಶದಾದ್ಯಂತ ಈಗ ಚಂದ್ರಬಾಬು ನಾಯ್ಡು ಅವರ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಆದಾಗ್ಯೂ ಕೂಡ ಚಂದ್ರಬಾಬು ನಾಯ್ಡು ಅವರು ಮಕ್ಕಳಿರಲವ್ವ ಮನೆ ತುಂಬ ಅಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂತ ಸುದ್ದಿಯಾಗಿದ್ದಾರೆ. ಅವರು ನೀಡಿದಂತಹ ಒಂದು ಕರೆ ಆಂಧ್ರ ಮಾತ್ರ ಅಲ್ಲ, ದೇಶದಾದ್ಯಂತ ಭಾರೀ ಚರ್ಚೆಗೆ ಕಾರಣ ಆಗ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರು ಅಂತ ಘೋಷಣೆ ಮಾಡಿದ್ದಾದ್ರೂ ಏನು ಈಗ ನೋಡಿ. ನೋಡಿ, ಚಂದ್ರಬಾಬು ನಾಯ್ಡು ಅವರ ಇವತ್ತಿನ ಈ ಘೋಷಣೆ ಏನಿದೆಯಲ್ಲ, ಆಂಧ್ರದ ಜನರನ್ನ ಭಾರಿ ಆಶ್ಚರ್ಯಕ್ಕೆ ನೂಕಿದೆ. ಇಡೀ ದೇಶದಲ್ಲಿ ಸದ್ಯಕ್ಕೆ ಚಂದ್ರಬಾಬು ನಾಯ್ಡು ಅವರು ಘೋಷಣೆ ಮಾಡಿದಂಥ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಚಂದ್ರಬಾಬು ನಾಯ್ಡು ಅವರು ಘೋಷಣೆ ಮಾಡಿದ್ದಾದ್ರೂ ಏನು? ಆಂಧ್ರ ರಾಜ್ಯದಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ. ಜನಸಂಖ್ಯೆ ಕಡಿಮೆ ಆಗಿರುವ ಹಿನ್ನೆಲೆ ಸ್ವತಃ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಜನಸಂಖ್ಯೆ ಹೆಚ್ಚಳಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಜನಸಂಖ್ಯೆ ಹೆಚ್ಚಳಕ್ಕೆ ಆಂಧ್ರ ಸರ್ಕಾರ ಭರ್ಜರಿ ಘೋಷಣೆಯನ್ನ ಮಾಡಿದೆ. ಈ ಹಿಂದೆ ಜನಸಂಖ್ಯೆ ನಿಯಂತ್ರಣ ಪ್ರತಿಪಾದಿಸಲಾಗಿತ್ತು, ಆದರೆ ಇದೀಗ ಜನಸಂಖ್ಯೆ ಹೆಚ್ಚು ಮಾಡಬೇಕು ಅಂತ ಸಿಎಂ ನಾಯ್ಡು ಅವರು ಕರೆ ಕೊಟ್ಟಿದ್ದಾರೆ. ಹಿಂಗಾಗಿ ಸರ್ಕಾರದಿಂದ ಏನೇನು ಆಫರ್ ಇದೆ ಗೊತ್ತಾ? 2ನೇ ಮಗು ಹುಟ್ಟಿದ್ದಾರೆ, 2ನೇ ಮಗು ಜನನಕ್ಕೆ ದಂಪತಿಗೆ 25,000 ರೂಪಾಯಿ ಪ್ರೋತ್ಸಾಹಧನವನ್ನ ಕೊಡ್ತಾರೆ. ದಂಪತಿಗೆ ಒಂದೇ ಮಗು ಇತ್ತು ಅಂತಂದ್ರೆ ಯಾವುದೇ ರೀತಿ ಪ್ರೋತ್ಸಾಹಧನ ಇಲ್ಲ. ಅದೇ ದಂಪತಿ 2 ಮಕ್ಕಳನ್ನ ಹೆತ್ತರೆ ಅವರಿಗೆ 25,000 ರೂಪಾಯಿ ಪ್ರೋತ್ಸಾಹಧನ. 3ನೇ ಮಗು ಜನನಕ್ಕೆ 30,000 ರೂಪಾಯಿ ಪ್ರೋತ್ಸಾಹಧನವನ್ನ ಚಂದ್ರಬಾಬು ನಾಯ್ಡು ಸರ್ಕಾರ ಘೋಷಣೆ ಮಾಡಿದೆ. 4ನೇ ಮಗು ಜನನಕ್ಕೆ 40,000 ರೂಪಾಯಿ ಪ್ರೋತ್ಸಾಹಧನವನ್ನ ಕೊಡ್ತೀವಿ ಅಂತ ಹೇಳಿದೆ. 3 ಮಕ್ಕಳು ಹುಟ್ಟಿದ್ರೆ 30,000, 4 ಮಕ್ಕಳು ಹುಟ್ಟಿದ್ರೆ 40,000 ಪ್ರೋತ್ಸಾಹಧನ ಘೋಷಣೆ ಮಾಡಿರೋದು ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು.